ಅಲ್ಲಪ್ಪ ಹಂಗಂದ್ರೆ ಹೆಂಗಂತ ಹಾಂ ನೀನೀಗ ಬರಲ್ಲ ಅಂದ್ರೆ ಹೆಂಗೆ ಮದುವೆ ಮಾಡ್ಕೊಂಡು ಇಲ್ಲಕ್ಕಿ ನದಗತ್ತಲೆ ಮದುವೆ ಮಾಡ್ಕೊಂಡು ಈ ರೀತಿ ಅಲ ಅಲ ಅನ್ನಿಸ್ತೀಯಲ್ಲ ನಿನಗರ ನೀ ಮಾಡೋದು ಸರಿ ಅನ್ನಿಸ್ತತನ ಹೇಳಿ ನೋಡೋಣ ಇಲ್ಲಿ ಊರನ್ ಮಂದಿ ಎಲ್ಲ ಯಾಕೆ ಏನು ಎತ್ತ ಯಾಕೆ ನಿನ್ನ ಮಗಳು ಬಂದಿಲ್ಲದಾಳ ಏನಾಯ್ತು ಅಂತ ಎಲ್ಲರೂ ಕೇಳ್ತಾ ಇದಾರೆ ಉತ್ತರ ಏನು ಕೊಡ್ಬೇಕನ್ನೋದು ತಿಳಿಲಾರ್ದಂಗೆ ಆಗೈತಿ ತಲೆ ಎತ್ಕೊಂಡು ತಿರುಗ್ಬೇಕಾ ಬೇಡಪ್ಪ ಹೇಳ ನಾವೇನು ಇಬ್ಬರು ತಾಯಿ ಮಗಳು ಜೀವಂತ ಇರ್ಬೇಕೋ ಏನು ಎತ್ತಾಗಾರ ನಾವು ಮಾರಿ ಮಣ್ಣು ಹರ್ಕೊಂಡು ಹೋಗ್ಬೇಕಾ ಹೇಳಂಗಾರ ನೋಡೋಣ ಅಲ್ಲ ಹಿಂಗೆ ಮಾಡಿದ್ರೆ ಹೆಂಗಂತ ನಿಮ್ಮವ್ವ ಏನೋ ಹೇಳ್ತಾಳಂತಕಿ ಮಾತು ಕೇಳ್ಕೊಂಡು ಹಿಂಗೆ ಮಾಡತ್ತಿಲ್ಲಪ್ಪ ನಿಂಗಾರ ಸರಿ ಅನ್ನಿಸ್ತತನ ನೋಡ್ರಿ ಅತ್ತಿಯರ ನೀವು ಏನು ಬೇಕಾದ ಹೇಳ್ಕೊರಿ ನನಗೆ ಅಕ್ಕಿ ಬೇಡ 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 ನಾ ಕರ್ಕೊಂಡು ಹೋಗಕ್ಕೆ ಬರಲ್ಲ ಏನು ದೊಡ್ಡ ಮಾತಾಡಿದ್ಲು ಹಾಂ ಇದು ಏನು ಅವಶ್ಯಕತೆ ಇಲ್ಲೋಗಿ ಬರೋದು ಅವಶ್ಯಕತೆ ಇಲ್ಲೋಗಿ ಮಾಡೋದು ಅವಶ್ಯಕತೆ ಇಲ್ಲೋಗಿ ನಾನು ನಿನ್ನ ಜೋಡಿ ಬರೋದಿಲ್ಲ ಅಂಥೇಳಿ ಇಲ್ಲಿಂದ ಹೋಗೋತ್ನಿ ನಾನು ಹೋಗಂದಿದ್ದೆ ನಕ್ಕಿಗೆ ಅದು ಅಲ್ಲದೆ ನಾನು ಮಾತಾಡ್ಸಕ್ಕಂತ ಬಂದೇನಿ ನಿಮ್ಮ ಮನೆಗೆ ಆಲ್ರೆಡಿ ಇದ್ನಲ್ಲ ನಿಮಗೆ ಇಬ್ರಿಗೂ ಮೊದ್ಲಿಂದ ಗೊತ್ತಿದ್ದರು ಅವನೇ ಇರ್ಪಾಕ್ಸಪ್ಪ ಇದ್ನಲ್ಲ ನಿಮ್ಮ ಮಗಳಿಗೆ ಭಾಳ ಕೊಡವ ಅವನ ಮನೆಗೆ ಕಳಿಸ್ರಿ ಹೋಗ್ಲಿ ಈಗೆಲ್ಲ ನಾವು ಬೇಕಾತನ ಹಂಗೆ ಅನ್ಬೇಡಪ್ಪ ಏನು ಅವತ್ತು ಅವ ಅದ ಬರೋದಕ್ಕೂ ನೀ ಬರೋದಕ್ಕೂ ನೆವ್ರು ಆಗ್ಬಿಡ್ತೆ ಅವ ಅದು ಅಲ್ಲದೆ ಯಾಕೆ ಏನಾತಂತ ಕೇಳಕ್ಕೆ ಬಂದಿದ್ದೇನೆ ಏನು ಸುಡ್ಗಾಡು ನಮಗೂ ಗೊತ್ತಿಲ್ಲ ಏನು ಅದು ಬಿಟ್ಟರೆ ನನ್ನ ಮಗಳಿಗೂ ಅದಕ್ಕೂ ಸಂಬಂಧ ಇಲ್ಲ ಅವತ್ತವ ಬಂದಾಗ ನನ್ನ ಮಗಳು ಸ್ಟ್ರಿಕ್ಕಾಗಿ ಹೇಳ್ಬಿಟ್ಲ ಇನ್ನು ಮೇಲೆ ನಮ್ಮ ಮನೆ ಕಡೆ ಕಾಲು ಇಡ್ತಕ್ಕದ್ದಲ್ಲ ಇನ್ಮೇಲೆ ನಿಮ್ಮ ಪಾಡಿ ನೀವು ನಮ್ಮ ಪಾಡಿಗೆ ನಾವು ನೀವು ಇದು ಮಾಡಬೇಡ್ರಿ ಅಂತೇಳಿ ನನ್ನ ಮಗಳು ಎಷ್ಟು ಬೈದು ಬಿಟ್ಲು ಗೊತ್ತನ ಅವಾಗಿಂದ ಇವತ್ತಿನವರೆಗೂ ಅವನು ಬಂದಿಲ್ಲಪ್ಪ ನೀ ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ ನನ್ನ ಮಗಳನ್ನ ಬಂದು ಕರ್ಕೊಂಡು ಹೋಗು ಅವ ಓ ನಿಮ್ಮ ಮಗಳು ಬಂದ್ಲನ ಎಲ್ಲೋಗಿದ್ಲು ಅವನ ಮನೆಗೆ ಹೋಗಿದ್ಲನ ಇಲ್ಲಪ್ಪ ಹಂಗೆ ಮಾತಾಡಬೇಡ ಇಲ್ಲೇ ಅಂಗಡಿಗೆ ಹೋಗಿದ್ಲು ಅಂಗಡಿಗೆ ಹೋಗಿದ್ಲ ಮತ್ತೆ ಯಾವನ್ನಾರ ನೋಡ್ಕೊಂಡಾಳ ಯಾರಿಗೆ ಗೊತ್ತು ನೋಡ್ರಿ ಅತ್ತಿಯಾರ ನೀವು ಬೇಕಾದ್ರೆ ಆಕಿನ ಕರ್ಕೊಂಡು ಹೋಗಲ್ಲ ಇಡವ ಫೋನು ಅಂತ 4 ಜನ ಕೂಟ್ಟು ಏನು ಮಾತಾಡ್ತಿ ಅವು ಮನುಷ್ಯರಿಗೆ ಜಮಾ ಅದಾವ ನಾವು ಹೊಟ್ಟಿಗೆ ಅನ್ನ ತಿನ್ನೋರು ಕೂಟ್ಟು ಮಾತಾಡ್ಬೇಕು ಇಂಥವ್ರ ಜಡಿ ಮಾತಾಡಕ್ಕೆ ಹೋಗ್ಬಾರ್ದು ಇಡು ನೀ ಫೋನ್ ಇನ್ನೊಂದ್ಸಲ ಅಲ್ಲಿಂದ ಫೋನ್ ಏನಾರ ಬಂತಂದ್ರೆ ರಿಸೀವ್ ಮಾಡಕೋಬೇಡ ನೀನು ಏನ ಮಾನ್ಗೇಡಿ ಜನ ತಂದು ಏ ಯಾರು ಮಾನ್ಗಿಡಿ ಯಾರಿಗೆ ಅನ್ನಕತ್ತಾಳಕಿ ಮಾನ್ಗಿಡಿ ಅಂತೇಳಿ ನಾಟಕ ಮಾಡ್ತೀರ ನೀವು ನಮ್ಮ ಪಾಡಿ ನಾವು ಇದ್ದರಿಗೆ ಫೋನ್ ಹಚ್ಚಿ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ನಿಮ್ಮನ್ನು ನೋಡ್ರಿ ಮತ್ತೆ ಏನಕ್ಕಿರಿ ನಮ್ಮ ಕೈಯಾಗ ಇನ್ನೊಂದ್ಸಲ ಏನಾರ ನನಗೆ ಅಂತ ಮಾತಾಡಿದ್ರೆ ಮಾನ್ಗೇಡಿ ಜನ ನೀವು ಕೊಂಡ್ಕೊಂಡವ್ರ ಕೂಟ ಎಲ್ಲ ಹಂಗೆ ಅವ ಕೇಳಿಸ್ತಾ ಐತಿ ಏನ ಅಂಥವ್ರ ಜೊತೆ ಮಾತಾಡಕ್ಕೆ ಹೋಗ್ಬೇಡ ಅವು ಮಾನ್ಗೇಡಿ ಅಲ್ಲವು ಅವು ಇನ್ನೊಬ್ಬರ ಜೀವನ ನಾಶ ಮಾಡೋರು ಅವರು ನಿಮ್ಮ ಮನುಷ್ಯರಾಗಿ ಇರಕ್ಕೂ ನಾಲಾಯಕ್ಕೆ ನೀನು ನಿಮ್ಮವ್ವ ಇಡ ಫೋನ ಇಡವ ಎಷ್ಟಿರ್ಬೇಕವ ನಿಂಗೆ ಫೋನ್ ಹಚ್ಚಂತ ಯಾರವ ಅಂದಿದ್ದು ನನ್ನ ಗಂಡಗೆ ಫೋನ್ ಹಚ್ಚಿ ಮಾತಾಡಕ್ಕೆ ನಿನ್ಗೆ ಏನವ ಅಧಿಕಾರ ಐತಿ ಯಾಕವ ಹಚ್ಚಕ್ಕೆ ಹೋದಿ ಅಲ್ಲ ಅಧಿಕಾರ ಅದು ಇದು ಅಂತ ಕೇಳ್ತೀಯಲ್ಲ ಯವ್ವ ನೀ ನನಗೆ ಸಾಕಾಗೈತವ ಯವ್ವ ಅತ್ತಗ ಅಲ್ಲ ಹಿಂಗೆ ಎಷ್ಟು ದಿನ ಇರಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹಿಂಗೆ ಎಷ್ಟು ದಿನ ಇರ್ಬೇಕಂತ ತೀರ್ಮಾನ ಮಾಡ್ಕೊಂಡು ಹೇಳಂಗಾರ ನೋಡೋಣ ಇಲ್ಲಿ ನೋಡೋ ನಾ ಹೇಳ್ತೀನಿ ಊರನ್ ಮಂದಿ ಒಂಥರ ಇಲ್ಲೋಡ ಕಬ್ಬು ಜಿಗಿತಿರ್ತಾರಲ್ಲ ಹಂಗೆ ಜಿಗಿತಾ ಅದಾರ ನಿನ್ನ ವಿಚಾರನ ಒಂಥರ ಚಿಂಗಾಮಿದ್ದಂಗೆ ಜಿಗಿದ ರಸ ಇರ ಮಾಟ ಜಗದು ನುಂಗಿ ಆಮೇಲೆ ಒಗದ್ ಬಿಡ್ತಾರವ ಏನು ನಾ ಹೇಳ್ತೀನಲ್ಲ ಮೊದ್ಲು ಬಿಡೋದು ಬಿಟ್ಟು ನಿನ್ನ ಗಂಡನ ಮನೆ ಸೇರ್ಕೊಳ್ಳೋ ವ್ಯವಸ್ಥೆ ಮಾಡಿ ಈ ನಾಡಿ ಬೈತಿ ಅವಂಗ ಅವ ಇನ್ನೇನು ಬರ್ತಾನ ಇಲ್ಲಿ ಕರ್ಕೊಂಡು ಹೋಗಕ್ಕೆ ಆಡಿಸ್ತಾನ ನಿದ್ದೆ ಬಂದವ್ರಿಗೆ ಹಾಸ್ಕೊಟ್ಟಂಗೆ ಆತು ಅವು ಮೊದಲೇ ನೀ ಜಗಳ ತೆಗಿಲಿ ನೀನೇ ದೂರ ಹೋಗ್ಲಿ ಅಂತ ಕಾಯ್ತಾ ಇದ್ದ ಹೆಂಗೆ ಅನ್ಸರ್ಸ್ಕೊಂಡಿದ್ದಿದ್ರು ಅಕ್ಕಿತ್ತೋ ಏನೋ ನೀನು ಅವು ಅನ್ಕೊಳ್ಳೋ ಹಂಗೆ ಬಿಟ್ಟು ಮನೆ ಬಿಟ್ಟು ಬೇರೆ ಬಂದುಬಿಟ್ಟು ಇವತ್ತು ನೋಡಿದ್ರೆ ಫೋನ್ಯಾಗ ನಮ್ಮನೆ ಬೈದಿ ಇನ್ನು ಅವ ಬಂದು ಕರ್ಕೊಂಡು ಹೋಗ ನಿನ್ನ ಅಯ್ಯೋ ದೇವ್ರೆ ನಾನು ಏನು ಮಾಡಲಿ ಅಂತ ನನಗಂತೂ ತಿಳಿಲಾರ್ದಂಗೆ ಆಗ್ಬಿಟ್ಟತ್ ನೋಡು ನೀ ಸ್ವಲ್ಪ ಸುಮ್ಮನಿರವ ಏನೂ ಆಗಲ್ಲ ಯಾಕವ ಹಂಗೆ ಮಾಡ್ತಿ ತಗ ನೀ ಸುಮ್ಮನಿರು ಅವೆಲ್ಲ ಮಾನ್ಗಿಡಿ ಹೋಗ್ಬೇಕು ಏನು ಹೇಳಿದ್ರು ಅವಕ್ಕೆ ಅವ್ರು ತಿಳ್ಕೊಂಡಿದ್ದೆ ನಿಜ ಅನ್ನೋ ಲೆಕ್ಕಕ್ಕೆ ಇದು ಮಾಡ್ತಾರೆ ಸುಮ್ಮನಿರು ಈಗ ಏನಾತ ಅಂಥದ್ದು ಆಗ್ಬಾರ್ದೇನವ ಹೊಲಕ್ಕೆ ಕಳೆ ತೆಗಾಕೆ ಹೋದ್ರು ನಿಂದೇ ಸುದ್ದಿ ಎಲ್ಲಿ ಹೋದರೂ ಒಂದು ಎದ್ದು ಬರೋ ಅಷ್ಟೊತ್ತಿಗೆ ಇಲ್ಲ ಹೋದ ತಕ್ಷಣ ನಿಂದೇ ಸುದ್ದಿ ನನಗೆಲ್ಲರಿಗೂ ಉತ್ತರ ಕೊಟ್ಟು ಸಾಕಾಗೋಗೈತಿ ಕೆಲವ್ರಂತರೂ ನನ್ನ ಮಕ್ಕ ನೋಡಿ ಪಿಸಕ್ ಅಂತ ನಗ್ತಾರೆ ಒಳಗೊಳಗೆ ಎಂಥ ಬಾಳೆ ಕೊಟ್ಟೆಪ್ಪ ದೇವ್ರೆ ಅಂತೇಳಿ ಎಷ್ಟು ಸಲ ಮರ್ಗೇನು ಗೊತ್ತ ನಾನು ಹಣೆ ಬರೋಬರಿ ಇಲ್ಲ ಅವ ನೀನು ಕೈ ಮುಗಿತೇನವ ಅಳಬೇಡ ಏನೂ ಆಗಿಲ್ಲ ಯಾಕವ ಹಂಗಿದು ಮಾಡ್ತೀಯ ಸಮಾಧಾನ ಮಾಡ್ಕೊ ಸಮಾಧಾನ ಎಲ್ಲಿ ಸಮಾಧಾನ ಹೇಳಿನೇ ನೋಡೋಣ ನಂಗಂತೂ ಕರೇನ ಸಾಕಾಗಿ ಹೋಗೈತ ಸುಮ್ಮನೆ ಊರ ಬಿಟ್ಟು ಹೋಗ್ಬಿಡೋಣ ತಗ ಎಲ್ಲಿ ಹೋಗ್ಯವ ಊರು ಬಿಟ್ಟು ಮನೆ ಬಿಟ್ಟು ಇರೋದೆಲ್ಲ ಬಿಟ್ಟು ಹೋಗಿ ಇನ್ನೊಂದು ಕಡೆ ನಾವು ಇರೋಕತ್ತನ ಹೇಳಂಗಾರ ನೋಡೋಣ ಆಗಲ್ಲ ಯಾರೋ ಏನೋ ಎತ್ತ ಇಲ್ಲೇ ನಮ್ಮೂರಾಗ ನಾವಿರೋದೇ ಒಳ್ಳೇದು ಬೇಡ ಯಾವ ಊರು ಬಿಟ್ಟು ಎಲ್ಲಿ ಹೋಗೋದು ಬೇಡ ಯಾಕವ ಹಂಗೆ ಮಾಡ್ತಿ ಅವ್ರಿಗೆ ಫೋನ್ ಹಚ್ಚಿ ನನ್ನ ಮಗಳಿಗೆ ಕಷ್ಟ ಆಗತ್ತದ ಬಂದು ಕರ್ಕೊಂಡು ಹೋಗಂದ್ರೆ ಅವ್ರು ಕರ್ಕೊಂಡು ಹೋಗಾರಂತ ಮಾಡಿಯ ಮತ್ತೊಟ್ಟು ಆಡ್ಕೊಂಡು ಹಾಕ್ತಾರ ಅವ್ರಿಗೆ ನಾನು ಹೋಗೋದು ಇಷ್ಟ ಇಲ್ಲ ಬಾ ಅವಾಗೇನ ಮಾಡ್ಕೊಂಡ್ರು ಈಗ ಅವ್ರಿಗೆ ಗೊತ್ತಾಗ್ತೈತಿ ಬೇಡ ಅನ್ಸೈತಿ ಬಿಟ್ಬಿಟ್ಟಾರ ನೀನು ಕೈ ಬಿಟ್ಬಿಡು ನನ್ನ ನಿನ್ನ ಕಾಲು ಬೀಳ್ತೀನಿ ನನ್ನ ಈ ಒಂದು ಇದಕ್ಕಿಂತ ನನ್ನ ಕೈ ಬಿಟ್ಬಿಡವ ನೀನು ಏನು ಹೇಳೋದೆ ಏನವ ಈ ವಿಚಾರಕ್ಕೆ ನನ್ನ ತಗ ಏನು ಹೇಳಿದ್ರು ತಪ್ಪಾಗೈತ ತಗ ಆಯ್ತು ನೀನು ತಿಳ್ದಂಗೆ ಮಾಡು ಹಂಗಾರ ಆ ಹಲ್ಕಟ್ಟು ಬಾಡ್ಯಾಗ ನಿನ್ಗೆ ಅವ್ನು ಬೇಡ ಅನ್ನೋದಾದ್ರೆ ಇಲ್ಲಡ ನಮ್ಗೆ ಜೀವನಾಂಶ ಕೊಡೋಣ ನಮ್ಗೆ ಜೀವನಾಂಶ ಕೊಡು ನಾವು ಬದುಕ್ತೀವಿ ನಮ್ಗೆ ಎಲ್ಲರ ಜೀವನ ಒಂದು ಮಾಡ್ಕೊತೀವಿ ಅಂತೇಳಿ ಕೇಳೋಂಗ ಅದನ್ನೇ ಮಾಡ್ತೀನಿ ನನ್ನ ಜೀವನಕ್ಕೆ ಆಧಾರ ಏನಾರ ಕೊಡಲೇಬೇಕಲ್ಲವ ಅವ ಬೇಡ ಅಂತ ಬಿಟ್ಟಿರ್ಬೋದು ಆದ್ರೆ ನನ್ನ ಜೀವನ ಹಾಳು ಮಾಡಿದ್ದಕ್ಕರ ಅವ
ಅದಕ್ಕೆ ಬೆಲೆ ತೆರಲೇಬೇಕು. ಹೌದು, ಮತ್ತು ಸುಮ್ಮನೆ ಇದ್ದಿದ್ರೆ ನನ್ನ ಪಾಡಿಗೆ ನಾ ಇರ್ತಿದ್ನಲ್ಲ, ಇಲ್ಲ ಬೇರೆ ಎಲ್ಲರೂ ನೋಡ್ಯಾರ ಮದುವೆ ಮಾಡ್ಕೊಂಡು ಹೋಗಿದ್ದೆ. ಅದ್ರ ಬದಲಿ ಸುಮ್ಮನೆ ಬಂದು ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಮದುವೆ ಮಾಡಿಕೊಂಡು ಈಗ ತಾಯಿ ಮಾತು ಕೇಳಿ ತಿರುಗಿ ಬಿದ್ದಾನಲ್ಲ. ಇರಲಿ, ಜೀವನಾಂಶ ಕೊಡಲೇಬೇಕಮ್ಮ, ಬಿಡಲ್ಲ. ಹಂಗೆ ಮಾಡ್ತೀನಿ ತೋಬೆ. ಯಾಕಂದ್ರೆ ನಮಗೆ ಗಂಡು ಮಕ್ಕಳಿಲ್ಲ, ನಾವ ದುಡ್ದು ನಾವ ತಿನ್ಬೇಕು. ಹೌದಾ, ನಾನು ಎಷ್ಟು ದಿನ ಇರೋಕೆ, ಆಮೇಲೆ ನಾನು ಇಲ್ಲದ ಕಾಲಕ್ಕರ ನಿನಗಂತ ಒಂದು ಸ್ವಲ್ಪ ಕೈಯಾಗ ರೊಕ್ಕ ಬೇಕಲ್ವ, ಅದ್ರ ಸಂಬಂಧ ಇಷ್ಟು ಕೊಡು ಅಂತ ಕೇಳು. ಏನ ಅವ, ನಿಂಗೆ ಇನ್ನೊಂದು ವಿಚಾರ ಹೇಳ್ಬೇಕು. ಏನ ಅದು? ಅದವ, ನಾನು ಹೊಟ್ಟಿಲ್ಲದೇನವ. ಹೌದಾ? ಖರೀನ? ಅಪ್ಪ, ದೇವ್ರ ಕಂಡ್ಬಿಟ್ಟ. ನಾನು ಏನಪ್ಪ ಇದು ಹಿಂಗೆ ಯಾಕೆ ಆತ ಅಂತೇಳಿ ಭಾಳ ಒಂಥರ ಮುಂದ್ಕೊಂಡಿದ್ದೆ. ದೇವ್ರ ಕಂಡ್ಬಿಟ್ಟ ಬಿಡು. ಹೊಟ್ಟಿಲ್ಲದೇನ? ಒಳ್ಳೆ ಸಿಹಿ ಸುದ್ದಿನ ಕೊಟ್ಟು ನಿನ್ನ ಗಂಡಕ್ಕೆ ಫೋನ್ ಹಚ್ಚಂತಡಿ. ಫೋನ್ ಹಚ್ಚಿ ನೀನು ಏನು ಹೊಟ್ಟಿಲ್ಲದಾಳ ಅಂತೇಳಿ ಏನು ನೋಡಿ ಬೇಕಾರೆ ಖುಷಿಯಿಂದ ಬಂದು ಅವನ ಕರ್ಕೊಂಡೋಕನ. ಅಲ್ಲ, ಹೊಟ್ಟಿಲ್ಲದಿ ಅಂದ ಹೇಳಿದ ಮೇಲೆ ಈಗ ಯಾವ ತಂದೆ ಆದ್ರೆ ಸುಮ್ಬಿಡ್ತಾನೆ ಹೇಳಿ ನೋಡೋಣ. ಬಂದು ಖುಷಿಯಿಂದ ಅವನೇ ಕರ್ಕೊಂಡೋಕನ್ ಬೇಕಾರೆ. ನೋಡ್ತೀರ ನೀನು, ನಾ ಗ್ಯಾರಂಟಿ ಅದೇನು ಇದಕ್ಕೆ. ಅವ ಕರ್ಕೊಂಡೋಕನಪ್ಪ, ಕರ್ಕೊಂಡೋಕನ. ನನಗಂತೂ ಎಷ್ಟು ಖುಷಿ ಆಗತ್ತತಿ ಅಂದ್ರೆ ಅಷ್ಟು ಖುಷಿ ಆಗತ್ತತ್ ನೋಡು. ಬಂದು ಕರ್ಕೊಂಡೋಕನ, ಹಂಗಾರೆ ಬಂದು ಕರ್ಕೊಂಡೋಕನ. ಅವ ಸ್ವಲ್ಪ ಸುಮ್ಮನಿರ್ತೀಯ? ನಾನು ಹೊಟ್ಟೆಲಿರೋದೇನು ಇಲ್ಲವಲ್ಲ, ಅಲ್ಲಿದ್ದಾಗೆ. ಹೌದಾ? ಮತ್ತೆ ನೀನು ನಿನ್ನ ಗಂಡನ ಮನೆ ಹೇಳಿಲ್ಲ? ಹಾಂ, ಇಲ್ಲ, ನನಗೆ ಗೊತ್ತಿದ್ದಿದ್ದಿಲ್ಲ ಕ್ಲಿಯರಾಗಿ. ನಾನಾರ ಏನು ಮಾಡಲಿ? ತಿಂಗಳು ತಪ್ಪಿತ್ತಷ್ಟೇ, ಆದರೆ ಹೇಳ್ಬೇಕನ್ನೋ ಮಟ್ಟ ಅಂದರೆ ಇವೇ ಜಗಳ ಜೂಟಿ ಇವೆಲ್ಲ ಆತಲ್ಲ, ಹಾಗಾಗಿ ನನಗೆ ಹೇಳೋಕ್ಕೆ ಆಗಲಿಲ್ಲ. ಇಲ್ಲಿ ಬಂದಮೇಲೂ ನಾನು ಅದ್ರ ಕಡೆ ಲಕ್ಷ್ಯ ಕೊಟ್ಟಿದ್ದಿಲ್ಲ. ಯಾಕೆ ಒಂಥರ ಅನ್ಸೋದಕ್ಕೆ ಇವತ್ತೊಂಚೂರು ಇಲ್ಲೇ ದವಾಖಾನಿಗೆ ಹೋಗಿ ಬಂದೆ, ಆವಾಗ ಗೊತ್ತಾಗಿದ್ದು. ಹೌದಾ? ಅಲ್ಲ, ಆತು, ಈಗ ಆತು, ಅಲ್ಲಿ ಹೇಳಿಲ್ಲಲ್ಲ, ಇಲ್ಲಿ ಹೇಳು ಹೋಗ್ಲಿ. ತಡಿ, ಈಗಿಂದೀಗ ಫೋನ್ ಹಚ್ಚು, ಮತ್ತೆ ತಡ ಆತು. ಮತ್ತು ಆಮೇಲೆ ಅದಕ್ಕೊಂದು ಏನಾರು ಬಣ್ಣ ಕಟ್ತಾರವ, ಅದಕ್ಕೆ ತಡ ಮಾಡೋದೇ ಬೇಡ. ಸುಮ್ಮನೆ ಬಂದು ಕರ್ಕೊಂಡೋಕನ್ಲೇ. ಹೊಟ್ಟಿಲ್ಲದಿ ಅಂದಮೇಲೆ ಯಾರು ಬಿಡ್ತಾರೆ ಹೇಳಿ? ಹಿಂಗೆ ಹೌದಿಲ್ಲ? ಬರ್ತಾನೆ, ಸುಮ್ಮನೆ ಬರ್ತಾನ, ಎಲ್ಲ ಸರಿ ಹೋಗತಿ. ಮಕ್ಕಳು ಸಂಬಂಧನ ಕೂಡಿಸ್ತಾವು, ಏನೋ ಗೊತ್ತ ನಿನಗೆ? ಬೆಸಿಗೆ ಹಾಕ್ತಾವು. ನನಗೇನೋ ಹಂಗೆ ಅನ್ಸಲ್ಲ. ನನಗಿಷ್ಟ ಇಲ್ಲವ ಅವ್ರ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಹೊಟ್ಟಿಲಾಗಿ ಅಲ್ಲ ಮತ್ತೆ. ಮತ್ತೆ ಏನು ಮಾಡ್ಬೇಕಂತ ಮಾಡಿ ಕೂಸಿನ? ಅಲ್ಲ ಮತ್ತೆ ಹಂಗಾರೆ ನೀನು ಒಪ್ಪಿಗೆ ಸಾಕ್ತೀಯ? ಕೂಸು ಹುಟ್ಲಿ, ಅದಕ್ಕೆ ಸಾಕಾಗಿ ಜೀವನಾಂಶ ಏನು ಬೇಕೋ ಅದನ್ನು ಕೇಳಿಸ್ಕೊಂಡು ನಾನೇ ಜಪಾನ್ ಮಾಡ್ತೀನಿ. ಬೇಡ, ನನಗೆ ಯಾರು ಬೇಡ. ಅಯ್ಯೋ ದೇವ್ರೆ, ಇದಕ್ಕೆ ಏನು ಹೇಳೋದವ? ನೀನೇನು ಹೇಳಬೇಡ, ನಾನೇನು ಕೇಳಲ್ಲ ಅಷ್ಟೇ. ನನಗೆ ಒಂದು ನೀನು ಹಿಂಗೆ ಮಾಡಕತ್ರ ನಾನೇ ಎಲ್ಲರ ಮನೆ ಬಿಟ್ಟು ಹೋಗ್ಯಾನತ್ತಾಗ. ನಾನು ನಿನ್ನ ಕಣ್ಣು ಮುಂದೆ ಇರೋದೇ ನಿಂಗೆ ತ್ರಾಸಾಗಿದ್ರೆ ಹೇಳ್ಬಿಡತ್ತಾಗ. ನಾನು ಎಲ್ಲ ನನಗೆ ತ್ರಾಸ ಅಂದೆ ಅಷ್ಟೇ. ಏನು ಆ ಕೂಸಿನ ನಾನು ಜಪಾನ್ ಮಾಡ್ಕೋತೇನೆ, ನನಗೆಲ್ಲ ಗೊತ್ತೈತೆ ಮಾಡೋದು. ಅಯ್ಯೋ ದೇವ್ರೆ, ಇದು ಏನು ಹುಡುಗ್ಯವ ಅಂತ ನಾನು ಹೋಗೋಕ್ಕೂ ಅಲ್ಲಂತತಿ, ಕೂಸು ಬೇಕಂತತಿ. ಅದೇನಂತಾರಲ್ಲ, ಉಗುರು ಸುತ್ತಿನ ಮ್ಯಾಗ ಒನ್ಕಿ ಪೆಟ್ಟನಂಗೆ ನಾವು ಜೀವನ ನಡೆಸೋದೇ ಕಷ್ಟ. ಈಗ ಮತ್ತೆ ಸಾಲದಕ್ಕೆ ಆ ಕೂಸು ಹುಟ್ಟಿಂದ ಅದನ್ನು ಬೇರೆ ಸಾಕ್ತೇನೆ ಅಂತಾಳೆ. ಏನು ಹೇಳೋದಿಕ್ಕೆ? ತಿಳಿದು ಮಾಡ್ತಾಳೋ ತಿಳಿಲಾರ್ದ ಮಾಡ್ತಾಳ, ಆ ದೇವರಿಗೆ ಗೊತ್ತಾಗ. ಏನು ಹೇಳ್ಬೇಕು ಹುಡುಗಿಗೆ? ಬಂದಿ ಯವ್ವ, ನಾನು ಅದ ಅಂದು ಯಾಕೆ 2 ದಿನ ಆಯ್ತು ನನ್ನ ಮಗಳು ಬರಲೇ ಇಲ್ಲ ಅನ್ಕೊಳತ್ತಿದ್ದೆ. ಯಾಕೆ ನಿನ್ನೆದು ಎಲ್ಲ ವಸ್ತಿ ಅಲ್ಲೇ ಉಳ್ಕೊಂಡ್ಬಿಟ್ಟು? ಇಂಟರ್ನ್ಶಿಪ್ ಅಂದ್ರೆ ಹಂಗೆ ಅಲ್ಲ ನಾವ. ಯೋ ದೇವ್ರೆ, 72 ಗಂಟೆ 20 ಗಂಟೆ ಡ್ಯೂಟಿ ಹಾಕದಷ್ಟು ಹೊತ್ತು ಮಾಡಲೇಬೇಕಲ್ಲೇ. ಯಾಕಂದ್ರೆ ಅದೆಲ್ಲ ಈಗ ನಮ್ಗೆ ಕೆಲಸ ನೋಡು. ರಾತ್ರಿ ನಿದ್ದೆ ಆಗಿಲ್ಲ. ಅದು ಡೆಲಿವರಿ ಪೇಷಂಟ್ ಬಂದಿತ್ತು, ಅದರ ಪೇಷಂಟಿಗೆ ರಾತ್ರಿ ಎಲ್ಲ ಸ್ವಲ್ಪ ಲಿವರ್ ಪೇನ್ ಹೊಳ್ಳ ಬಳ ಬರೋದು ಹೋಗೋದು ಮಾಡಾಯ್ತಲ್ಲ, ಹಂಗಾಗಿ ನಿದ್ದೆ ಇಲ್ಲ. ಬೆಳಗಿನ ಜಾವ 5:15ಗೆ ಡೆಲಿವರಿ ಆಯ್ತು. ಹೌದಾ? ಕೂಸು ತಾಯಿ ಆರಾಮದಾರ? ಓ, ಆರಾಮಾಗದಾರ. ಅದಕ್ಕೆ ಮೇನ್ ಡ್ಯೂಟಿ ಹಾಕಿದ್ರೆ. ಅದು ಒಂದಲ್ಲ ಅಂತ 2 ಪೇಷಂಟ್ ಇದ್ದಿದ್ದೀವಿ ಈ ಸಲ. ಅಂದಾಗವ ನಿನ್ನ ಫೋನ್ ಬಂದಿತ್ತು, ಹಂಗೆ ಊಟ ಆಯ್ತಾ ಏನು ಮಾಡತ್ತಿ ಅಂತ ಹಚ್ಚಿದ್ದೆ. ಇರ್ಲಿ ಬಿಡು, ನಾನು ಅದು ಅನ್ಕೊಂಡೆ ಏನಾರ ಬಿಜಿ ಇರ್ಬೇಕು, ಇಲ್ಲ ನೋಡಿರೋಕ್ಕಿಲ್ಲ, ಇರ್ಲಿ ಬಿಡು ಆಕಿನ ಹಸ್ತಾಳ ಅಂತ ಸುಮ್ಮನಾದೆ. ಅಂದಂಗವ ಏನೋ ಹೇಳಬೇಕು ಅಂತ ನೆನಪ ಹಾರ್ಬಿಟ್ಟೆ. ಏನೋ ಮರ್ತೆ ಹೋತೆ. ನೀರು ಕಾಸ ಒಂದು ಸ್ವಲ್ಪ ಸ್ವಚ್ಛಕ್ಕೆ ತಿಳಿ ತಗೋತೀನಿ. ನೀರು ಕಾಸ್ತೀನಿ ತಗೋ. ಅದಕ್ಕೇನಂತ ನಾನು ಅದ ಅನ್ಕೊಂಡೆ, ಮೈ ನೋವಾಗಿರ್ತದೆ ಪಾಪ, ಅಲ್ಲಿಂದ ಬಂದು ನನ್ನ ಮಗಳಿಗೆ ಕಾಸ್ಬೇಕಂತೇಳಿ ಆ ಕಾಸು ಕೊಡ್ತೀನಿ. ಅಂದಂಗೆ ನಾಳೆ ಒಂಚೂರು ಸೂಟಿ ಮಾಡೋಕತ್ತೇನೆ ಕೆಲಸನ. ಎದ್ರ ಸಂಬಂಧ ಸೂಟಿ ಮಾಡ್ಬೇಕಾ? ನಾಳಿನ ಹಬ್ಬ ಅಲ್ಲ, ಹುಣಿವೆಲ್ಲ ಇಲ್ಲ. ಅದು ಸೂಟಿ ಅಂತಂದ್ರೆ ಇದು ಹಬ್ಬ ಹುಣಿ ಸಂಬಂಧ ಅಲ್ಲ. ನಾಳೆ ನೀನು ನೋಡಕ್ಕೆ ಬರಾಕತ್ತಾರ, ಅದ್ರ ಸಂಬಂಧ ಸ್ವಲ್ಪ ಸೂಟಿ ಮಾಡ್ತೀಯಾ? ಇಲ್ಲವಾ, ನಾನು ಸೂಟಿ ಮಾಡಲ್ಲ. ಯಾಕೆ ನಂಗೆ ಸೂಟಿ ಮಾಡೋಕೆ ಇಷ್ಟ ಇಲ್ಲವಾ? ಸೂಟಿ ಮಾಡಂತೀಯಲ್ಲವ ನೀನು, ನಂಗೆ ಇಷ್ಟ ಇಲ್ಲ. ಎದ್ರ ಸಂಬಂಧ? ಸೂಟಿ ಮಾಡು, ಯಾರು ನೋಡಕ್ಕೆ ಬರೋದು ಬೇಡ ಅಂತ ಹೇಳ್ಬಿಡು ನೀ ಅಷ್ಟೇ. ಎದ್ರ ಸಂಬಂಧ? ಅವ ಎದ್ರ ಸಂಬಂಧ ಅಂದರೆ ಅದು ಅದು
ಕಾಲೇಜ್ನಾಗ ನನ್ನ ಜೊತೆಗೆ ಓದೋನು ವಿನೋದ್ ಅಂತೇಳಿ. ಅವನು ನಿನ್ನೆ ಫೋನ್ ಮಾಡಿದ್ದ, ಮದ್ವೆ ಪ್ರಪೋಸಲ್ ಮಾಡೋಣ, ನಾನೇ ಬೇಕಾದ್ರೆ ಬಂದು ಮಾತಾಡ್ಲಾ ಅಥವಾ ನೀನೇ ಮಾತಾಡಿ ಹೇಳ್ತೀಯ ಅಂತ ಕೇಳ್ದೆ. ನಾನು ಹ್ಞೂ ಅಂತೇನು ಹೇಳಿಲ್ಲ, ಆದರೆ ನಿಮ್ಮನ್ನು ಕೇಳಿ ಮಾತಾಡಿ ನೋಡೋಣ ಅಂತ. ನೋಡವ್ವ, ಈಗಾಗಲೇ ಜೀವನದಾಗ ಒಮ್ಮೆ ಎಡ್ವಿ ಏನು ಮತ್ತೆ ಅದೇ ಕೆಲಸ ಮಾಡ್ಕೋಬೇಡ. ಹೌದಾ? ನೋಡು, ವಿಚಾರ ಮಾಡು, ಯಾಕೆ ಬೇಕು ನಮಗೆ ಆ ಸವಾಸ? ನಾನೇ ನೋಡಿ ಮಾಡ್ತೀನಿ, ಬೇಡ ಅಂತ ಹೇಳ್ಬಿಡ ಹುಡುಗ. ಅವನು ಒಳ್ಳೆಯವ, ಹಂಗಿಲ್ಲ. ಆದರೆ ನಾನು ಹ್ಞೂ ಅಂದಿಲ್ಲ. ಒಂದ್ಸಲ ಕರೆಸ್ತೀನಿ, ಬೇಕಾದ್ರೆ ನೀವು ಮಾತಾಡಿ ನೋಡ್ರಿ ಅಂತ. ಅವನು ಡಾಕ್ಟ್ರಾ? ಅವನು ಡಾಕ್ಟ್ರೇ. ಅಲ್ಲ, ನಿನ್ನ ಜೀವನದಾಗ ಏನು ನಡೆದೈತಿ, ಏನು ಬಿಟ್ಟೈತಿ, ವಿಷಯ ಎಲ್ಲ ಗೊತ್ತಾ? ಹ್ಞೂನವ, ಗೊತ್ತು, ಎಲ್ಲ ಗೊತ್ತಿದ್ದೇ ಕೇಳ್ತಾ ಇರೋದು. ಏನೋ ಎಲ್ಲ ಗೊತ್ತಿದ್ದು ಕೇಳತ್ತಾನ. ಹಂಗಾರೆ ಏನೇ ಐತ್ಲೇಪ್ಪ, ಎದಕ್ಕೆ ಬೇಕು? ಇಷ್ಟೆಲ್ಲ ಗೊತ್ತಾದ್ಮೇಲೆ ಯಾವ ಹುಡುಗರು ಹ್ಞೂ ಅಂತಾವು ಹೇಳಿ ನೋಡೋಣ. ಯಾಕ ನನಗೆ ಅನುಮಾನ ಬರಾಕತ್ತತ್ ನೋಡು. ಇಲ್ಲವಾ, ಹಂಗಿಲ್ಲ. ನನಗೆ ಈ ಪ್ರಶ್ನೆ ಕೇಳಿದೆ, ಗೊತ್ತಿದ್ಯಾಕೆ ಇದು ಮಾಡಿ ಅಂತೇಳಿ. ಇಲ್ಲ, ನಾನು ನಿನ್ನ ಗುಣ ನೋಡಿದೆ, ನಂಗೆ ಯಾಕೋ ಚಲೋ ಅನ್ನಿಸ್ತು. ಆಗಿರ್ತೈತೆ ಮೋಸ, ಏನು ಮಾಡೋಕ್ಕಾಕತಿ? ಮೋಸ ಆಗೈತಿ ಅಂತೇಳಿ ಜೀವನನ ಹಾಳು ಮಾಡ್ಕೊಳಕ್ಕಾಕೈತನ? ಕೆಲವ್ರು ಎಷ್ಟೋ ಜನ ಮದುವೆ ಆದಮೇಲೆ ಗಂಡಗೆ ಮೋಸ ಮಾಡ್ತಿರ್ತಾರೆ. ಅದಕ್ಕಿಂತ ಇದು ಬೆಟರ್ ಅಲ್ಲನ. ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ನೀನು ಮಾಡಲ್ಲ, ನನಗೆ ಆ ನಂಬಿಕೆ ಐತಿ. ಇಬ್ಬರು ಚಂದಾಗಿ ಜೀವನ ಮಾಡ್ಕೊಂಡು ಹೋಗೋಣ, ನನಗೂ ಇಷ್ಟ ಅದಿ ಅಂತ ಅಂದ. ಏನು ಮಾಡ್ಲವ? ಎಷ್ಟು ತಿಳುವಳಿಕೆ ಐತಿ ಅವಂಗ. ಸರಿ, ನಾಳೆ ಆಕತೆ ನಾಡ್ದಕತೆ ನೋಡು. ಹಂಗೊಂಚೂರು ಬಂದು ಭೇಟಿಯಾಗಕ್ಕೆ ಹೇಳು. ಏನು ನೋಡೋಣ ಇದ್ರ ಬದ್ರ. ಹ್ಞೂನವ, ಇಬ್ಬರು ಗಂಡ ಹೆಂಡತಿ ಡಾಕ್ಟ್ರು, ಒಬ್ರಿಗೊಬ್ರು ಸೂಜಿ ಕೊಟ್ಕೊಂತ ಏನು ಚಿಂತೆ ಇಲ್ದಂಗೆ ಆರಾಮ್ ಬದುಕ್ಬೋದು. ಹ್ಞೂನವ, ಹಾಗೆ ನಾ ಫೋನ್ ಮಾಡಿ ಹೇಳ್ತೇನೆ, ನೀನು ನೀರು ಕಾಸವ. ಆಯ್ತು, ಹೋಗು.